ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇಟ್ಸ್ ಬೀನ್ 1.5 ಮಂತ್ ಅನಿಸುತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ರಿಲೇಟೆಡ್ ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು ಅಥವಾ ಎನಿಥಿಂಗ್ ಕಂಟೆಂಟ್ ಎಲ್ಲನೂ ನಾನು ಮಿಸ್ ಮಾಡಿದ್ದೀನಿ. ಐ ಥಿಂಕ್ 1 ಮಂತ್ 15 ಡೇಸ್ ಆಗಿರ್ಬೋದು. ಯಾವುದೇ ರೀತಿಯ ಪೋಸ್ಟ್ ಬ್ಲಾಗ್ಸ್ ಏನೂ ಹಾಕಿಲ್ಲ. ಐ ನೋ ಮೇ ಬಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ಬೋದು, ಏನೂ ಅಪ್ಡೇಟ್ ಬರ್ತಿಲ್ವಲ್ಲ ಅಂತ. ಸೊ ಟುಡೇ ಐ ಆಮ್ ವಿತ್ ಅನದರ್ ಬ್ಯೂಟಿಫುಲ್ ವ್ಲಾಗ್. ಏನಂತ ಅಂದರೆ ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಹೇಳೋದಕ್ಕೆ. ನನ್ನ ಫ್ರೆಂಡ್ ಸ್ಕೂಲಿಂದ ಟಿಲ್ ಕಾಲೇಜ್ವರೆಗೂ ಫ್ರೆಂಡ್, ತುಂಬ ಸರಿ ಜಗಳ ಆಗಿದೆ, ಕೋಪ ಬಂದಿದೆ, ಎಲ್ಲ ಆಗಿದೆ. ಬಟ್ ಸ್ಟಿಲ್ ತುಂಬಾ ಬಾಂಡ್ ಇರೋವಂಥದ್ದು ಅವಳ ಜೊತೆನೆ. ಸೊ ಇವತ್ತು ಅವಳ ಸಲೂನ್ ಓಪನ್ ಇದೆ. ಸಲೂನ್ ಆ್ಯಂಡ್ ಮೇಕಪ್ ಅಕಾಡೆಮಿ ಓಪನಿಂಗ್ ಇದೆ ಇವತ್ತು. ಸೊ ತುಂಬ ಖುಷಿ ಆಗ್ತಿದೆ. ನಿನ್ನೆಯಿಂದನೇ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಹೋಗೋದಕ್ಕೆ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮಗೆ ಯಾಕೆ ತಿಳಿಸ್ಕೊಡ್ಬಾರ್ದು ಅಂತೇಳಿ ಈ ಒಂದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಬ್ಲಾಗ್ ಫುಲ್ ನೋಡಿ, ಯಾರು ಗೆಸ್ಟ್ ಆಗಿ ಬರ್ತಿದ್ದಾರೆ, ಮತ್ತು ಸಲೂನ್ ಹೇಗಿದೆ, ಸಲೂನ್ ಎಲ್ಲಿದೆ, ಹೇಗೆ ಇಂಡಿಪೆಂಡೆಂಟ್ ವಿಮೆನ್ ಇಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ. ಸೊ ಈಗ ನಾವು ಸಮಾಜದಲ್ಲಿ ಅಂದ್ಕೊಳ್ಬೋದು ಎಲ್ಲರೂ ಈಕ್ವಾಲಿಟಿ ಇದೆ, ತುಂಬ ಆಪರ್ಚುನಿಟೀಸ್ ಇದೆ ಅಂತ. ಈಕ್ವಾಲಿಟಿ ಆಪರ್ಚುನಿಟೀಸ್ ಜೊತೆನಲ್ಲೇ ತುಂಬಾ ಚಾಲೆಂಜಸ್ ಇದೆ, ಮತ್ತು ಏನು ಹೇಳೋದು, ಕಾಂಪಿಟೇಷನ್ ಇದೆ. ಅದರ ಮಧ್ಯೆ ಒಂದು ಸಕ್ಸಸ್ಫುಲ್ ಆಗಿ ಇರಬೇಕು. ದಿಸ್ ಇಸ್ ನಾಟ್ ಸಕ್ಸಸ್ ಅಂತ ಒಂದು ಫೈನಲ್ ಪೀಕ್ ಇಡೋಕ್ಕಾಗಲ್ಲ, ಒಂದು ಹಂತಕ್ಕೆ ಬಂದಿರೋದು. ಸೊ ಒಂಥರ ಖುಷಿ ಆಗುತ್ತೆ. ಅವಳು ಸಲೂನ್ ಓಪನಿಂಗ್ ಇದೆ ಅಂತ ಅದು ಕೇಳೋದಕ್ಕಿಂತ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತು ನನಗೆ. ಸೊ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಇರೋದು ಎಲ್ಲಿ ಅಂದರೆ ಪ್ಲೇಸ್ ಹೇಳ್ತೀನಿ, ಬಟ್ ಅಲ್ಲಿ ಹೋದ್ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇದಿರೋದು ಆನೇಕಲ್ಲಲ್ಲಿ, ಆನೇಕಲ್ ಕರ್ಪೂರ್ ಗೇಟ್ ಹತ್ರ ಇರೋದು. ಎಕ್ಸಾಕ್ಟ್ ಲೊಕೇಶನ್, ಸಲೂನ್ ಎಲ್ಲಿ ಬರುತ್ತೆ ಎಲ್ಲನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ನಾನು ಫೈನಲಿ ಲೊಕೇಶನ್ ರೀಚ್ ಆದೆ. ನಾನು ರೀಚ್ ಆಗೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ಆ್ಯಂಡ್ ಗೆಸ್ಟ್ ಸಹ ಬರೋದು ಲೇಟ್ ಅಂತ ಹೇಳಿದರು. ಆ್ಯಂಡ್ ನೀವು ನೋಡಿ ಇಲ್ಲಿ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಫುಲ್ಲು ತುಂಬ ಖುಷಿ ಆಗಿಬಿಟ್ಟಿದೆ ಅವಳಿಗೆ. ರೂಪಕ್ಕ ಶಾಪು, ರೂಪಕ್ಕ ಸಲೂನು ಅಂತ ತುಂಬ ಖುಷಿಯಾಗಿ ಫುಲ್ಲು ಎಕ್ಸೈಟೆಡ್ ಆಗಿದ್ಲು. ಇದು ನನ್ನ ಬ್ಲಾಗ್ಗೆ ಚುಪಿ ಹೇಳು ನನ್ನ ಬ್ಲಾಗ್ಗೆ ಹಾಯ್ ಹಾಯ್. ಈಗಾಗಲೇ ನೋಡಿದ್ರಲ್ಲ ಯಾರು ಗೆಸ್ಟು ಅಂತ. ಈಗ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ, ಬಿಕಾಸ್ ಇವರು ಸ್ಮಾಲ್ ಸ್ಕ್ರೀನಲ್ಲೇ ಇದ್ದವರು. ಮಜಾ ಭಾರತ ಅನ್ನೋ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದ್ದರು, ಫೇಮಸ್ ಕಂಟೆಸ್ಟೆಂಟ್ ಅಂದ್ಕೊಳ್ತೀನಿ. ಆ್ಯಂಡ್ ಇವ್ರ ಹೆಸರು ಸುಷ್ಮಿತಾ ಜಗ್ಗಪ್ಪ ಇವ್ರ ಹಸ್ಬೆಂಡು. ರೀಸೆಂಟಾಗಿ ಮದುವೆ ಆಗಿದ್ದು. ಶೀ ಈಸ್ ಸೋ ಕೈಂಡ್, ಹಂಬಲ್. ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಅವ್ರ ಜೊತೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನೋ ನನಗೆ ಗೊತ್ತಿಲ್ಲ, ಅಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಅವರ ಪ್ರೆಸೆನ್ಸ್ ತುಂಬ ಮೀನಿಂಗ್ಫುಲ್ ಆಗಿತ್ತು.
ಬಂದವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಫೋಟೋ ಕೊಟ್ಕೊಂಡು ಆ್ಯಂಡ್ ಆ ಸಲೂನ್ ಬಗ್ಗೆ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅವ್ರು ಬಂದಿದ್ದು ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದೆ. 1 ವೀಕಲ್ಲಿ ಏನು ಕಲಿತಾರೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ 1 ವೀಕಲ್ಲಿ ಕಲಿಸ್ಬಿಡ್ತೀನಿ, ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಅವ್ರಿಗೆ ಆ ನಾಲೆಡ್ಜ್ ಸಿಗೋದಿಲ್ಲ, ಅರ್ಧಂಬರ್ಧ ತಂದು ಸಲೂನ್ ಇಡ್ತಾರೆ, ಅದರಿಂದ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಮತ್ತೇನೋ ಹಾಗೆ ಅದರಿಂದನೇ ಇದಾಗೋದು. ಅದೇ ಹೇಳಿದ್ದು ನಾನು, ಲೈಕ್ ಸರ್ಟಿಫಿಕೇಶನ್ ಸಿಕ್ಕ ತಕ್ಷಣ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡಿ ಹೌದು, ನಮ್ಮ ಮೇಡಮ್ ಯಾರು ಕಲಿಸಿದಾರೋ ಅವ್ರನ್ನ ನಾನು ಕರ್ಕೊಡ್ಬೇಕು ಅನ್ನೋ ಹುಮ್ಮಸ್ನಲ್ಲಿ ಇರ್ತಿದ್ದಾಗ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಜೊತೆ ಸೇರಿದೆ. ಸೊ ದಟ್ ನೀವು ಓಪನ್ ಮಾಡಿ ಇಲ್ಲ ಅಂತಲ್ಲ, ಅಷ್ಟೇ ಕ್ವಿಕ್ಕಾಗಿ ನೀವು ಕಲ್ತಿರೋ ದಟ್ ಈಸ್ ವೆರಿ ಗುಡ್. ರೂಪಶ್ರೀನೇ ತುಂಬ ಈಗಾಗಲೇ ಕೇಳಿದ್ದೀರಾ ನೀವು, ಸುಷ್ಮಿತಾ ಮತ್ತು ನನ್ನ ಫ್ರೆಂಡ್ ರೂಪಶ್ರೀ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ಸಲೂನ್ ಆ್ಯಂಡ್ ಅಕಾಡೆಮಿ ಬಗ್ಗೆ ಹೇಗೆ ಅಂತೆಲ್ಲ. ಆ್ಯಂಡ್ ನಾನು ಪರ್ಸ್ನಲಾಗಿ ಇವಳಿಗೆ ವಿಶ್ ಮಾಡೋದು ಯಾವಾಗಲೂ ಒಳ್ಳೆಯದನ್ನೇ ವಿಶ್ ಮಾಡ್ತೀನಿ. ಆ್ಯಂಡ್ ಯಾಕೆ ಅಂದರೆ ಇಂಡಿಪೆಂಡೆಂಟ್ ವಿಮೆನ್ನು ಕಷ್ಟಪಟ್ಕೊಂಡು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಷ್ಟು ಮಟ್ಟಕ್ಕೆ ಬಂದಿರೋದು ಅಷ್ಟು ಈಸಿ ಮಾತಲ್ಲ. ಹಾಗಾಗಿ ನಾನು ಅವಳಿಗೆ ಆಲ್ವೇಸ್ ಒಳ್ಳೆಯದನ್ನೇ ಬಯಸ್ತೀನಿ. ಆ್ಯಂಡ್ ಇದು ಲೊಕೇಟ್ ಆಗಿರೋದು ಆನೇಕಲ್ ತಾಲೂಕು ಕರ್ಪೂರ್ ಗೇಟಲ್ಲಿ ಇರೋದು. 1 ಟೈಮ್ ಸರ್ವಿಸ್ ತೊಗೊಳ್ಳಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ನೀವು ಪದೇ ಪದೇ ಬರ್ತೀರಾ. ಯಾಕಂದರೆ ಅಷ್ಟು ಬೆಸ್ಟ್ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ HD ಮೇಕಪ್ ಮಾಡಿದರು ನನಗೇ, ಬ್ರೈಡಲ್ ಮೇಕಪ್ಪು. ಆ್ಯಂಡ್ ಅದಂತೂ ಸಕ್ಕತ್ತಾಗಿತ್ತು. ಇವತ್ತಿಗೂ ತುಂಬ ಜನ ನೆನೆಸ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಅವರು. ಅಷ್ಟು ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅವರು ಮೇಕಪ್ಪಲ್ಲಿ ಮತ್ತು ಹೈಡ್ರಾ ಫೇಶಿಯಲ್ ಕಲ್ತಿರೋದ್ರಲ್ಲಿ, ನಾಲೆಡ್ಜಲ್ಲೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದ್ದಾರೆ. ಸೊ ಮಸ್ಟ್ ಟ್ರೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.